ಕಾವೇರಿ ಮಾತೆಗೆ ಶಿರಸ ನಮಸ್ಕರಿಸುತ್ತಾ ಪುರಾಣಗಳಲ್ಲಿ ಕಾವೇರಿಯ ಬಗ್ಗೆ ತುಂಬ ಕಥೆಗಳಿದೆ. ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಸ್ಕಂದಪುರದಲ್ಲಿ ಬರುವಂಥ ಒಂದು ಚಿಕ್ಕ ಕಥೆ. ಈ ಹಿಂದೆ ವಿಂಧ್ಯಾದ್ರಿ ದೊರೆ ವಿಂಧ್ಯಾದ್ರಿ ಪರ್ವತಕ್ಕೆ ದೇವಲೋಕದವರೆಗೆ ಎತ್ತರವಾಗಿ ಬೆಳಿಬೇಕು ಅಂತ ಒಂದು ಬಯಕೆ ಆಯಿತು. ಹಾಗಾಗಿ ವರವನ್ನು ಪಡೆದು ಆ ವಿಂಧ್ಯಾದ್ರಿ ದೊರೆ ಎತ್ತರೆತ್ತರೆತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಮುಂದೆ ಸೂರ್ಯನಿಗೆ, ಚಂದ್ರನಿಗೆ, ನಕ್ಷತ್ರಗಳಿಗೆ ಎಲ್ಲದಕ್ಕೂ ಅಡ್ಡವಾಗಿ ಬಂದ್ಬಿಡುತ್ತೆ ಈ ವಿಂಧ್ಯಾದ್ರಿ ಪರ್ವತ. ಇದರಿಂದ ಲೋಕ ವ್ಯವಹಾರಕ್ಕೆ ಕಷ್ಟವಾಗುತ್ತೆ, ಜನರಿಗೆ ಯಜ್ಞ ಯಾಗಾದಿಗಳನ್ನ ಮಾಡಲಿಕ್ಕೆ ಕಷ್ಟವಾಗುತ್ತೆ. ಹೀಗಾಗಿ ದೇವತೆಗಳು ಎಲ್ಲರೂ ಒಟ್ಟು ಸೇರಿ ಅಗಸ್ತ್ಯರ ಹತ್ರ ಬಂದು ಕೇಳ್ತಾರೆ, ಹೇಗಾದರೂ ಮಾಡಿ ನಮ್ಮನ್ನು ರಕ್ಷಣೆ ಮಾಡು, ಈ ವಿಂಧ್ಯಾದ್ರಿ ದೊರೆಯಿಂದ, ವಿಂಧ್ಯಾದ್ರಿ ಪರ್ವತೆಯಿಂದ ನಮ್ಮನ್ನು ರಕ್ಷಣೆ ಮಾಡುವಂಥ ಅಗಸ್ತ್ಯರ ಹತ್ರ ಎಲ್ಲ ದೇವತೆಗಳು ಒಟ್ಟು ಸೇರಿ ಕೇಳಿಕೊಂಡಾಗ ಅಗಸ್ತ್ಯರು ಅವರಿಗೆ ಅಭಯವನ್ನು ನೀಡಿ, ಅಗಸ್ತ್ಯರು ಈಶ್ವರನ ಕುರಿತು, ಶಿವನನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ. ಶಿವ ಪರಮಾತ್ಮ ಒಲಿಯುತ್ತಾ ಅಗಸ್ತ್ಯರು ಕೇಳ್ತಾರೆ, ನನಗೆ ದೇವತಾರ್ಚನೆಯನ್ನು ಮಾಡಲಿಕ್ಕೆ ಜಲ ಇರುವಂತಹ, ನೀರಿರುವಂತಹ, ನನಗಿಷ್ಟ ಬಂದ ಜಾಗದಲ್ಲಿ ನನಗೆ ದೇವತಾರ್ಚನೆಯನ್ನು ಮಾಡಬೇಕು, ಪಕ್ಕದಲ್ಲಿ ಜಲ ಇರಬೇಕು, ನೀರಿರಬೇಕು ಅಂತ. ಆಗ ಪರಮಶಿವ ಕೈಲಾಸದಲ್ಲಿ ಹರಿಯುತ್ತಿರುವಂತಹ ಕಾವೇರಿಯನ್ನು ಕಮಂಡಲೊಳಗೆ ತುಂಬಿಸಿಕೊಂಡು ತೆಗೆದುಕೊಂಡು ಹೋಗು ಅಂತ ಈಶ್ವರ ಅಗಸ್ತ್ಯರಿಗೆ ಹೇಳ್ತಾರೆ. ನಡ್ಕೊಂಡು ಬರ್ತಾ ಇರಬೇಕಿದ್ರೆ ಇದೇ ವಿಂಧ್ಯಾದ್ರಿ ಪರ್ವತ ಅಗಸ್ತ್ಯರಿಗೆ ಅಡ್ಡಾಗಿರುತ್ತಲ್ವ. ವಿಂಧ್ಯಾದ್ರಿ ದೊರೆ ಅಗಸ್ತ್ಯರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾನೆ. ಆಗ ಅಗಸ್ತ್ಯರು, ನೀನು ತಲೆ ತೆಗೆಸ್ಕೊಂಡೇಗಿರು, ನಾನೊಂದು ಸಾರಿ ದಕ್ಷಿಣಕ್ಕೆ ಹೋಗಿ ಬಂದುಬಿಡ್ತೀನಿ ಅಂತ ಕೂಡ ಈಚೆ ಬಂದುಬಿಡ್ತಾರೆ. ಆದರೆ ಅಗಸ್ತ್ಯರು ದಕ್ಷಿಣಕ್ಕೆ ಬಂದು ಮತ್ತೆ ಉತ್ತರಕ್ಕೆ ಹೋಗಲೇ ಇಲ್ಲ. ಆ ತಲೆಬಾಗಿ ನಿಂತಹ ವಿಂಧ್ಯಾದ್ರಿ ದೊರೆ ಮತ್ತೆ ತಲೆ ಎತ್ತಲೇ ಇಲ್ಲ. ಹಾಗಾಗಿ ದೇವತೆಗಳೆಲ್ಲರೂ ಸಂತೋಷ ಪಡ್ತಾರೆ, ಜನರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಇದೊಂದು ಕತೆ. ಈ ಸಂದರ್ಭದಲ್ಲಿ ಈ ಪದ್ಮಾಸುರ ಅಂತಕೊಂಡಿರುವಂಥ ಒಂದು ರಾಕ್ಷಸ ಈ ದಕ್ಷಿಣದ ಕಡೆಗೆ, ಈ ಕ್ರೋಢ ದೇಶ ಅಂತ ಅಂದ್ಕೊಳ್ಳುತ್ತೆ, ಈ ದಕ್ಷಿಣದ ಕಡೆಗೆ ಮಳೆನೇ ಬೀಳಬಾರ್ದು ಅಂತಕೊಂಡೇಳಿ ಒಂದು ಗಲಾಟೆ ಮಾಡಿ ಅವನ ತಪಶಕ್ತಿಯಿಂದ ಮಳೆಯನ್ನು ಬರದಾಗೆ, ನೀರಿಗೆ ಕ್ಷಾಮ ಉಂಟಾಗೋ ಹಾಗೆ ಮಾಡ್ತಾನೆ. ಇದನ್ನು ನೋಡಿ ದೇವಲೋಕದ ಇಂದ್ರನಿಗೆ ಒಂದು ಸಂಕಟವಾಗುತ್ತೆ. ಮಳೆ ತರಿಸೋದು ಅವನೇ ಅಲ್ವಾ, ಹಾಗೆ ಸಂಕಟ ಆಗುತ್ತೆ. ಅವನು ನೇರ ವಿಘ್ನ ನಿವಾರಕನಾದ ಗಣಪತಿಯ ಹತ್ರ, ಗಣೇಶನ ಹತ್ರ, ವಿನಾಯಕನ ಹತ್ರ ಹೋಗಿ ಕೇಳ್ಕೊಳ್ತಾರೆ, ದಕ್ಷಿಣ ದೇಶದಲ್ಲಿ ನೀರಿಲ್ಲ, ಬರಗಾಲ ಬಂದಿದೆ, ಏನಾದರೂ ಉಪಾಯವನ್ನು ಮಾಡು ಅಂತ. ಆಗ ಮಹಾಗಣಪತಿಯು ಕಾಗೆಯ ರೂಪದಲ್ಲಿ ಬ್ರಹ್ಮಗಿರಿಗೆ ಬಂದು ಅಗಸ್ತ್ಯನ ಮಹರ್ಷಿಯ ಕಮಂಡಲಿನಲ್ಲಿ ಕಾವೇರಿ ಇರ್ತಾಳಲ್ಲ ಅದನ್ನು ಉರುಳಿಸ್ಬಿಡ್ತಾನೆ. ಹಾಗೆ ಕಾವೇರಿ ಹೊರಗೆ ಬಂದು ನದಿಯಾಗಿ ಹರಿದು ದಕ್ಷಿಣ ದೇಶದ ಜನರಿಗೆ ಜಲ ಸಂಪತ್ತನ್ನು ಅನುಗ್ರಹಿಸಿ ಉಪಕಾರವನ್ನು ಮಾಡಿದಳು ಅಂತಕೊಂಡೇಳಿ ಸ್ಕಂದ ಪುರಾಣದಲ್ಲಿ ಒಂದು ಚಿಕ್ಕ ಕಥೆ ಇದು. ಹರೇ ಕೃಷ್ಣ.